ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ನಾನು ಕೇಕ್ನ ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಮೊದಲನೇ ವಿಡಿಯೋದಲ್ಲಿ ಸ್ಪಾಂಜ್ ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಸೆಕೆಂಡ್ ವಿಡಿಯೋನಲ್ಲಿ ನಾನು ಹೇಗೆ ಅದಕ್ಕೆ ಐಸಿಂಗ್ ಮತ್ತು ಡೆಕೋರೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಅದಕ್ಕೆ ಒಂದು ಕ್ರೀಮ್ ಹಾಕೊಳ್ಳೋಕ್ಕೆ ಬೌಲ್ ತೊಗೊಂಡಿದ್ದೀನಿ, ಮತ್ತು ಕ್ರೀಮ್ ಮಿಕ್ಸಿಗೆ ಒಂದು ಬೊಗಣಿನ ತೊಗೊಂಡಿದ್ದೀನಿ, ಸ್ಕ್ಯಾಪರು ಮತ್ತು ಸ್ಪ್ಯಾಚುಲ, ಮತ್ತು ನಾನು ಹ್ಯಾಂಡ್ ಮಿಕ್ಸರ್ನ ತೊಗೊಂಡಿದ್ದೀನಿ ಕ್ರೀಮ್ ಬೀಟ್ ಮಾಡೋಕ್ಕೆ ನೋಡಿ. ಮತ್ತು ನಾನು ಶುಗರ್ ಸಿರಪ್ನ ಕಲಸಿಟ್ಕೊಂಡಿದ್ದೀನಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು 2 ವಿಡಿಯೋನ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡಿ. ನಾನು ಇವಾಗ ಟರ್ನ್ ಟೇಬಲ್ ತೊಗೊಂಡಿದ್ದೀನಿ, ಒಂದು ಥ್ರೆಡ್ಡು ಮತ್ತು ಒಂದು ನೈಫು. ಇವಾಗ ನೋಡಿ, ನಾನು ಸ್ಪಾಂಜ್ ಬೇಕ್ ಮಾಡಿರೋದನ್ನ ನಾನಿವಾಗ ಹೊರಗಡೆ ತೆಗೆದಿದ್ದೀನಿ. ನಾನು ಮಾರ್ನಿಂಗ್ ನಿಮ್ಮ ಜೊತೆ ಆ ವಿಡಿಯೋ ಶೇರ್ ಮಾಡಿದ್ದೆ. ಮಾರ್ನಿಂಗ್ ನಾನು ಕೇಕ್ ಎಲ್ಲ ರೆಡಿ ಮಾಡಿಟ್ಕೊಂಡು ಬೇಸೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ. ಇವಾಗ ರಾತ್ರಿ 10:30 ಆಗಿದೆ. ನಾನಿವಾಗ ಕೇಕ್ನ ಐಸಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಮ್ಮದು ಸ್ಪಾಂಜ್ನ ನಾವು ರಿಮೂವ್ ಮಾಡ್ಕೊಂಡು ತೊಗೊಳ್ಳೋಣ. ಮೊದಲನೇದಾಗಿ ಈ ಥರ ಆಗೋದಿಲ್ಲದು, ಇದಕ್ಕೆ ಸ್ವಲ್ಪ ಚಾಕುವಿಂದ ಟೀನ್ ಸುತ್ತಲೂ ಈ ಥರ ಚಾಕುನ ಹಾಕ್ಕೊಂಡು ತೊಗೊಳ್ಳಿ, ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಇವಾಗ ಬಟರ್ ಪೇಪರ್ನ ತೆಗೆದಿಟ್ಕೊಳ್ಳಿ. ಈ ಥರ ನಾವು ಇವಾಗ ಎಲ್ಲ ಕಡೆಯೂ ರೌಂಡಾಗಿ ಒಂದು ಅರ್ಧ ಇಂಚು ಕಟ್ ಹಾಕ್ಕೊಂಡು ತೊಗೊಳ್ಳೋಣ. ನಾನು ಇದನ್ನು 2 ಲೇಯರ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇದು ನಮ್ಮ ಫುಲ್ ಕೆಳಗಿನ ಪಾರ್ಟ್, ಇದು ಲೇಯರ್ ಬರುತ್ತೆ. ಇದಕ್ಕೆ ನಾವು 3 ಲೇಯರ್ನ ಮಾಡ್ಕೊಂಡು ತೊಗೋತಾ ಇದ್ದೀನಿ ನೋಡಿ. ಸ್ಪಾಂಜ್ ಹೇಗೆ ಬೇಕಾಗಿದೆ ಅಂತ ಹೇಳಿ. ನೀವು ಕೇಕ್ ಸ್ಪಾಂಜ್ ಬೇಕ್ ಮಾಡಿದ ಮೇಲೆ ನಿಮಗೆ ತಕ್ಷಣ ಕೇಕ್ ಮಾಡೋಕ್ಕೆ ಸಾಧ್ಯವಾಗೋಲ್ಲ, ಯಾಕಂದರೆ ಅದು ಫುಲ್ ಹೀಟ್ ಗರಮ್ ಆಗಿರುತ್ತಲ್ವ. ನೀವು ಒಂದು ಅರ್ಧ ಇಲ್ಲ ಅಥವಾ 1 ಗಂಟೆ ನೀವು ನಾರ್ಮಲ್ ಟೆಂಪ್ರೇಚರಲ್ಲಿ ಇಡಬೇಕು. ಅದು ಆರಿದ ಮೇಲೆ ನೀವು ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಮಾರ್ನಿಂಗ್ ಕೇಕ್ ಮಾಡೋದಿದ್ರೆ ನಾನು ನೈಟ್ ಮಾಡ್ಕೊಂಡು ತೊಗೋತೀನಿ, ನೈಟ್ ಮಾಡೋದಿದ್ರೆ ಮಾರ್ನಿಂಗ್ ಮಾಡಿ ಈ ಥರ ಇಟ್ಕೊಂಡು ಬಿಡ್ತೀನಿ ನೋಡಿ. ಇವಾಗ ಒಂದು ದಾರದ ಸಹಾಯದಿಂದ ನಾನು ಈ ಥರ ಲೇಯರ್ನ ಕಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನನಗಿದು ತುಂಬಾ ಈಸಿ ಅನಿಸುತ್ತೆ, ಸೊ ನಾನು ದಾರನೇ ಯೂಸ್ ಮಾಡೋದು. ಇವಾಗ ಎಲ್ಲ ಲೇಯರ್ ಕಟ್ ಮಾಡ್ಕೊಂಡಾಯಿತು. ಇವಾಗ ನೋಡಿ, ಮೇಲ್ಗಡೆ ನಾನು ಇಡೋದಲ್ಲ, 1/2 kg ಸೈಜ್ ಇದೆ ಇದು. ಇವಾಗ ಇದನ್ನು ನಾನು ಅದೇ ಥರ ಕಟ್ ಮಾಡ್ಕೊಂಡು ತೊಗೋತೀನಿ. ಇದರಲ್ಲೂ ಕೂಡ 3 ಪಾರ್ಟ್ನ ಮಾಡ್ಕೊಂಡು ತೊಗೋತೀನಿ. 3 ಲೇಯರ್ಸ್, 3 ಲೇಯರ್, 3 ಅಂದರೆ 6 ಲೇಯರ್ ಮೇಲ್ಗಡೆ ಪಾರ್ಟ್. ಇದು ನಮ್ಮದು 2 ಟೈರ್ ಕೇಕ್ಸ್ ಇದೆ ನೋಡಿ. ಈ ಥರ ಇದೇ ಥರ ಕಟ್ ಮಾಡಿಕೊಂಡು ಮತ್ತು ಥ್ರೆಡ್ಡಿಂದ ನಾವು ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ಈ ಥರ ದಾರದಿಂದ ಈ ಥರ ಲೇಯರ್ ಕಟ್ ಮಾಡ್ಕೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ, ಒಂದೇ ಸಮಾನವಾಗಿ ಕಟ್ ಆಗುತ್ತೆ ನೋಡಿ. ಇವಾಗ ನಾನು ಮೇಲ್ಗಡೆ ಇರೋದನ್ನ ಸೈಡಿಗೆ ಇಟ್ಕೊಂಡು ಇವಾಗ ನಾವು ಫಸ್ಟ್ ಬೇಸ್ನ ನಾವು ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ನಾನು ಇದಕ್ಕೆ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ನಾನು ಮೊದಲೇ ಸ್ವಲ್ಪ ಯೂಸ್ ಮಾಡಿದ್ದೆ, ಅದನ್ನು ಹಾಗೇ ಪ್ಯಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನಾನಿವಾಗ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತುಂಬಾ ಹಾರ್ಡಾಗಿದೆ ನೋಡಿ ಫ್ರಿಜ್ಜಲ್ಲಿ. ಇದನ್ನು ಸ್ವಲ್ಪ ಈ ಥರ ಒಡ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ನಾರ್ಮಲ್ ಟೆಂಪ್ರೇಚರ್ ಬಂದಮೇಲೆ ಸ್ವಲ್ಪ ಈ ಥರ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾನು ಇನ್ನೊಂದು ಹೊಸ ಪ್ಯಾಕ್ ತೊಗೊಂಡಿಟ್ಟಿದ್ದೀನಿ, ಯಾಕಂದರೆ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಇದು 3 kg ಕೇಕ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾನೇ ನಾನು ತಂದು ಇಟ್ಕೊಂಡಿರ್ತೀನಿ ನೋಡಿ. ಇವಾಗ ಇದೇ ಥರ ನೀವು ಹ್ಯಾಂಡ್ ಮಿಕ್ಸರಿಂದ ಇದೇ ಥರ ಮಿಕ್ಸ್ ಮಾಡ್ಕೋತಾ ಬನ್ನಿ. ಇವಾಗ ನಾನು 1.5 ಟೀ ಸ್ಪೂನು ಎಸೆನ್ಸ್ನ ಹಾಕೋತಾ ಇದ್ದೀನಿ, ಚಾಕ್ಲೇಟ್ ಎಸೆನ್ಸ್. ಇದಕ್ಕೆ ಟೇಸ್ಟು ಮತ್ತು ಫ್ಲೇವರ್ ಕೊಡುತ್ತೆ ಚಾಕ್ಲೇಟ್ದು. ಇವಾಗ ನಮ್ಮದು ಕ್ರೀಮ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಕ್ರೀಮ್ನ
ಐಸಿಂಗ್ ಬ್ಯಾಗ್ ಒಳಗೆ ಹಾಕ್ತಾಯಿದ್ದೀನಿ. ನಾನು ನಿನ್ನೆ ಒಂದು ಕೇಕ್ ಮಾಡಿದ್ದೆ, ಅದರಲ್ಲಿ ಉಳಿದಿರೋ ಕ್ರೀಮ್ನ ನಾನು ಹಾಗೆ ಎತ್ತಿಟ್ಟಿದ್ದೆ. ಇದು ಫುಲ್ಲು ಏರ್ ಟೈಟ್ ಕಂಟೈನರ್ನಲ್ಲಿ ನೀವು ಪ್ಯಾಕ್ ಮಾಡ್ಕೊಂಡು ಇಟ್ಕೋಬೇಕು, ಅಂದರೆ ನಿಮಗೆ ಯೂಸ್ ಮಾಡೋಕ್ಕೆ ಬರುತ್ತೆ. ಫ್ರಿಜ್ಜಲ್ಲಿ ನಾರ್ಮಲಾಗಿ ನೀವು ಒಂದು 3 ಡೇಸ್ ಮಾತ್ರ ನೀವು ಇಡ್ಬೋದು. ಆಮೇಲೆ ನಿಮಗೆ ಜಾಸ್ತಿ ದಿನ ನಿಮ್ಗೆ ಕೇಕ್ ಮಾಡೋದಾಗಿಲ್ಲ ಅಂತಂದರೆ ನೀವು ಅದನ್ನು ಬಿಕ್ಕಾಸ್ಬಿಡಿ. ಇವಾಗ ನೋಡಿ ನಾನು ಶುಗರ್ ಸಿರಪ್ನಿಂದ ಸ್ಪಾಂಜನ್ನ ಸೋಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ಕ್ರೀಮ್ ಹಾಕ್ಕೊಂಡು ಸ್ಪ್ಯಾಚುಲೆಯಿಂದ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಒಂದೇ ಸಮವಾಗಿ. ಇವಾಗ ನಾನು ಇದಕ್ಕೆ ಚೊಕೋ ಚಿಪ್ಸ್ನ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ರೆಡಿ ಮಾಡಿದ್ದು. ನಿಮಗೆ ಇದರ ವಿಡಿಯೋ ಒಂದಿನ ನಾನು ಶೇರ್ ಮಾಡ್ಕೋತೀನಿ. ಬಟ್ ನೀವು ಮಾರ್ಕೆಟಿಂದ ತಂದು ಯೂಸ್ ಮಾಡಬೇಡಿ, ಅದರ ಟೇಸ್ಟ್ ಅಷ್ಟು ಸರಿಯಾಗಿರೋದಿಲ್ಲ. ನಾವು ಚೊಕೋ ಚಿಪ್ಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇವಾಗ ನಾನು ಡಾರ್ಕ್ ಕಾಂಪೌಂಡನ್ನ ತೊಗೊಂಡಿದ್ದೀನಿ. ಇದು ಇವಾಗೆ ಪ್ಯಾಕ್ನ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಸಣ್ಣ ಸಣ್ಣ ಕಟ್ ಪೀಸ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಭಾಳ ಲೆಂತಿಯಾಗಿರುತ್ತೆ ಅಂತೇಳಿ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಒಂದು ಸಣ್ಣ ಪಾಯಿಂಟು ನಾನು ನಿಮಗೆ ಹೇಳ್ಕೊಡ್ತಾನೆ ಬರ್ತಾಯಿದ್ದೀನಿ, ಯಾವುದು ಮಿಸ್ ಮಾಡಿಲ್ಲ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಈ ಥರ ಒಂದೇ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ತೊಗೋತಾ ಇದ್ದೀನಿ ಒಂದೇ ಸಲಾಗೆ, ಯಾಕಂದರೆ ಕೇಕ್ ಸ್ವಲ್ಪ ದೊಡ್ಡದಿದೆ ಅಲ್ವಾ. 3 kg ಕೇಕ್ ಮತ್ತು ಲೇಯರ್ಸ್ಗೆ ಎಲ್ಲ ಪೂರ್ತಿ ಆಗಬೇಕಲ್ವ. ನೋಡಿ ಈ ಥರ ಸ್ವಲ್ಪ ಚೊಕೋ ಚಿಪ್ಸ್ ಹಾಕಿ, ಸ್ವಲ್ಪ ನಾವು ಕಟ್ ಮಾಡ್ಕೊಂಡಿರೋ ಡಾರ್ಕ್ ಕಾಂಪೌಂಡ್ನ ಹಾಕಿ ಈ ಥರ ಮತ್ತೆ ಇನ್ನೊಂದು ಲೇಯರ್ ಇಟ್ಕೊಂಡು ತೊಗೊಳ್ಳಿ. ಇವಾಗ ಮತ್ತೆ ಶುಗರ್ ಸಿರಪಿಂದ ನಾನು ಸೋಪ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇವಾಗ ಮತ್ತೆ ಕ್ರೀಮ್ನ ಗ್ಲಾಸ್ ಒಳಗೆ ಹಾಕ್ಕೊಂಡು ಪೈಪಿಂಗ್ ಬ್ಯಾಗ್ನಿಂದ ನಾನು ಮತ್ತೆ ಈ ಥರ ಹಾಕ್ಕೊಂಡು ತೊಗೋತೀನಿ. ಇವಾಗ ಸೇಮ್ ಅದೇ ಪ್ರೋಸೆಸ್ಸಿಂದ ನಾವು ಎಲ್ಲ ಲೇಯರ್ಸ್ನ ಹಾಕ್ಕೊಂಡು ತೊಗೊಳ್ಳೋಣ ಒಂದರ ಮೇಲೆ ಒಂದು. ನೋಡಿ ಈ ಥರ ನಾನು ಇಷ್ಟು ಲೇಯರ್ನ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮತ್ತು ಇನ್ನೂ ಸ್ವಲ್ಪ ಶುಗರ್ ಸಿರಪಿಂದ ಲಾಸ್ಟ್ ಲೇಯರಿಂದ ಸೋಪ್ ಮಾಡ್ಕೊಂಡು ತೊಗೊಂಡು ಇವಾಗ ನಾನು ಇದನ್ನು ಕ್ರಮ್ ಕೋಟಿಂಗ್ ಮಾಡ್ಕೊಂಡು ತೊಗೋತೀನಿ. ನೀಟಾಗಿ ಐಸಿಂಗ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ, ಇದು ನೀಟಾಗಿ ಸೆಟ್ ಆಗುತ್ತೆ. ಇವಾಗ ಆಗಲೇ 11:30 ಆಗಿದೆ, ಟೈಮ್ ಲೇಟ್ ಆಗಿದೆ. ನನ್ನ ಮಗನಿಗೂ ಕೂಡ ನಿದ್ದೆ ಬರ್ತಾಯಿದೆ, ಮಮ್ಮ ಹುಸುವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ನಾನಿದು ಇವಾಗ ಎಷ್ಟು ರೆಡಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಡ್ತೀನಿ. ನಾನು ಮಾರ್ನಿಂಗ್ ಬೇಗ 4 ಗಂಟೆ ಎದ್ದು ನಾನು ಇದನ್ನು ರೆಡಿ ಮಾಡ್ಕೋತೀನಿ, ಯಾಕಂದರೆ ಇದು 11 ಗಂಟೆನೇ ಆರ್ಡ್ರ್ ಕೊಡಬೇಕು ನಾನು. ನಾನು 1.5 ಗಂಟೆಯಲ್ಲಿ ನಾನಿದು ಕೇಕ್ ರೆಡಿ ಮಾಡೋದು. ಬಟ್ ವಿಡಿಯೋ ಮಾಡ್ತಾ ಒಂದು 3-4 ಗಂಟೆ ಬೇಕಾಯಿತು. ಸ್ವಲ್ಪ ಕೇಕ್ ಬಿಗ್ ಸೈಜ್ ಇದೆ ಅಲ್ವಾ, ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಸ್ವಲ್ಪ ಖುಷಿಯಾಗುತ್ತೆ ಅಂತೇಳಿ ನಾನು ಶೇರ್ ಮಾಡಿಕೊಂಡೆ. ಬಟ್ ಮಾರ್ನಿಂಗ್ ಲೈಟ್ ಇರಲಿಲ್ಲ, ಸೊ ನಾನು ಐಸಿಂಗ್ ಆದಮೇಲೆ ಲೈಟ್ ಬಂತು. ಆಮೇಲೆ ನಾನು ಅದನ್ನೇ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಲೈಟ್ ಇಲ್ವ ಅಂಥೇಳಿ ನಾನು ಹಾಗೇ ವಿಡಿಯೋ ಮಾಡಿದ್ದೆ. ಅದೇ ನನ್ನ ಮೊಬೈಲಿಂದ ಟಾರ್ಚ್ ಹಾಕಿ ನಾನು ಅದನ್ನು ಐಸಿಂಗ್ ಮಾಡ್ಕೊಂಡು ತೊಗೊಂಡೆ. ಸೊ ಸಾರಿ ಅದಕ್ಕೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕವಿತಾಸ್ ಕಿಚನ್ ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಡಿಯೋಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ್ಯಂಡ್ ಇವಾಗ ನೋಡಿ ನಾನು ನಂಗೆ ಕರೆಗೂ ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್, ಯಾಕಂದರೆ ಲೈಟ್ ಇರಲಿಲ್ಲ. ಸೊ ನಾನು ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಕಾಯ್ತು. ಸೊ ಇವಾಗ ನೋಡಿ ನಾನು ಮಾರ್ನಿಂಗ್ ಈ ಥರ ಕೇಕ್ ಬೇಗ ಎದ್ದು ರೆಡಿ ಮಾಡ್ಕೋತಾ ಇದ್ದೆ, ಬಟ್ ಲೈಟ್ ಇಲ್ಲ ಅಂತ ಹೇಳಿ ನಾನು ಅದೇ ಟಾರ್ಚ್ನ ಯೂಸ್ ಮಾಡಿಕೊಂಡು ನಾನು ಕೇಕ್ ರೆಡಿ ಮಾಡಿದ್ದೀನಿ. ಇವಾಗ ಇದು ವಿಡಿಯೋ ನಾನು ಪೋಸ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ 4:15 ಗಂಟೆಯಿಂದ ನಾನು ಟ್ರೈ ಮಾಡಿದ್ದೀನಿ. ಏನೇ ಆಗಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು, ಮೊದಲಿನ ಬೇಸಿಕ್ ಸ್ಟೆಪ್ಸ್ ಆದರೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.